ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ಸಾಧ್ಯ ಆದಷ್ಟು ಸಹಾಯ ಮಾಡಿ. ನಮ್ಮಂಥವರ ಉಸಿರು ಏನಿದೆ ಅದು ನಿಲ್ಲದಂತೆ ಮಾಡಿ. ಇವತ್ತು ಹಲವು ವಿಚಾರಗಳು ಇವೆ. ಒಂದು, ಕೇರಳದಲ್ಲಿ ನಡೆದಂಥ ಸರಣಿ ಸ್ಫೋಟ. ಕ್ರಿಶ್ಚಿಯನ್ ಸಮುದಾಯ ಏನಿದೆ ಅವರು ಪ್ರಾರ್ಥನೆ ಮಾಡುವುದಕ್ಕೂ ಏನಕ್ಕೂ ಸೇರಿದಂಥ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿದೆ. ಸೊ ಬಹುಮಟ್ಟಿಗೆ ಕ್ರಿಶ್ಚಿಯನ್ನರನ್ನು ಗುರಿಯಾಗಿಸಿ ಈ ದಾಳಿಯನ್ನು ನಡೆಸಲಾಗಿದೆ. ಇದಕ್ಕೆ ಕಾರಣ ಹಮಾಸ್ನ ನಾಯಕರೊಬ್ಬರು ಏನು ಕೇರಳದ ಮಲಪ್ಪುರಂನಲ್ಲಿ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವುದೇ ಧರ್ಮ ಏನಿದೆ ಆ ಧರ್ಮ ಈ ರೀತಿಯ ಹಿಂಸಾಚಾರವನ್ನು ಒಪ್ಪುವುದಿಲ್ಲ. ಹಿಂಸಾಚಾರಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ. ಉಗ್ರಗಾಮಿ ಚಟುವಟಿಕೆಗೂ ಧರ್ಮಕ್ಕೂ ಸಂಬಂಧ ಇಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಧರ್ಮದ ಹೆಸರಿನಲ್ಲಿ ಉಗ್ರಗಾಮಿ ಚಟುವಟಿಕೆ ನಡೆಸುವವರು, ಹಿಂಸಾಚಾರ ನಡೆಸುವವರು, ಕೊಲೆ ಸುಲಿಗೆ ನಡೆಸುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಇದು ಯಾವುದೇ ಸಮಾಜಕ್ಕೆ ಒಳ್ಳೆಯದಲ್ಲ. ಈಗ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದು JDS ಮತ್ತು BJPಗೆ ಸಂಬಂಧಪಟ್ಟಿದ್ದು. ನಮಗೆಲ್ಲ ಗೊತ್ತಿದೆ, ಕುಮಾರಸ್ವಾಮಿಯವರು ತಮ್ಮ ಪುತ್ರರನ್ನ ಕರೆದುಕೊಂಡು ದೆಹಲಿಗೆ ಹೋದರು. ನಡ್ಡಾ ಅವರನ್ನು, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. NDA ಸೇರಿದ ಪ್ರಕಟಣೆಯನ್ನು ಕೂಡ ಅವರು ಮಾಡಿದರು. ಸೊ ಅದಾದ ಮೇಲೆ ಲೋಕಸಭಾ ಟಿಕೆಟ್ ಹಂಚಿಕೆಯ ವಿಚಾರಕ್ಕೆ ದಸರಾದ ನಂತರ ಒಂದು ಸಭೆ ನಡೆಯುತ್ತೆ, ಅಂತಿಮಗೊಳಿಸ್ತೀವಿ ಅನ್ನುವ ಮಾತನ್ನು ಕುಮಾರಸ್ವಾಮಿ ಹೇಳಿದರು. ಆದರೆ ಈ ಒಂದು JDS ಅನ್ನುವ ಪಕ್ಷ BJPಯ NDAಗೆ ಸೇರಿದ್ದೇನಿದೆ, ಇದರ ಬಗ್ಗೆ BJPಯ ಒಳಗಡೆ ಕೂಡ ಬೇಸರ ಇತ್ತು, JDSನ ಒಳಗಡೆ ಕೂಡ ಬೇಸರ ಇತ್ತು. JDSನ ಬಹಳಷ್ಟು ಜನ ಇದನ್ನು ಬಹಿರಂಗವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಹಾಗೆಯೇ JDSನ ಕೆಲವು ಘಟಕಗಳು, ರಾಜ್ಯ ಘಟಕಗಳು, ಕೇರಳ ಘಟಕ, ಮಹಾರಾಷ್ಟ್ರ ಘಟಕ, ಬಿಹಾರದ ಘಟಕ, ಈ ಮಾತೃ ಸಂಸ್ಥೆಯ ಜೊತೆಗೆ ನಮಗೆ ಸಂಬಂಧ ಇಲ್ಲ, JDSನ ಈ ನಿರ್ಧಾರಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂದರು. ಅದರಂತೆ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದ JDS ರಾಜ್ಯ ಘಟಕದ ಅಧ್ಯಕ್ಷ ಸನ್ಮಾನ್ಯ CM ಇಬ್ರಾಹಿಂ ಸಾಹೇಬರು ಅವರು ಒಂದು ಸಭೆಯನ್ನು ಕೂಡ 14ನೇ ತಾರೀಕು ನಡೆಸಿದರು. ಸೊ ಅದಾದ ಮೇಲೆ ಅವರು ಕೂಡ ಸತತವಾದ ದಾಳಿಯನ್ನು ನಡೆಸ್ತಾ ಇದ್ದರೆ, ದೇವೇಗೌಡರು ಅಂದರೆ ನಮ್ಮ ತಂದೆ ಇದ್ದಂತೆ ಅವರು ತಮ್ಮ ಮನಸ್ಸನ್ನು ಬದಲಾಯಿಸಬೇಕು. ಇನ್ನೊಂದು ಮಾತನ್ನು ಅವರು ಹೇಳಿದರು, JDSನ ರಾಷ್ಟ್ರ ಅಧ್ಯಕ್ಷರನ್ನೇ ನಾವು ಬದಲಿಸಬೇಕಾಗಬಹುದು ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ದೇವೇಗೌಡರ ಬಗ್ಗೆ ಅಪಾರವಾದ ಗೌರವ, ಪ್ರೀತಿಯನ್ನು ಅವರು ವ್ಯಕ್ತಪಡಿಸಿದರು. ಅಂದರೆ JDSನ ಒಳಗಿನ ಈ ವಿಪ್ಲವ ಏನಿದೆ ಇದು ಅಂತಹ ಪರಿಣಾಮವನ್ನು ಬೀರುವ ಸಂದರ್ಭ ಕಡಿಮೆ. ಯಾಕೆಂದರೆ JDS ಪಕ್ಷ ಅಂದರೆ ಅದು ದೇವೇಗೌಡರ ಕುಟುಂಬದ ಪಕ್ಷ ಅನ್ನೋದಕ್ಕೆ ಅನುಮಾನ ಇಲ್ಲ. ಬಹುತೇಕ ನಾಯಕರುಗಳು ಆ ಪಕ್ಷವನ್ನು ತೊರೆದು ಹೊರಟು ಹೋಗಿದ್ದಾರೆ. ಅದರ ಇತಿಹಾಸದಲ್ಲಿ ಅಲ್ಲಿರುವವರಿಗಿಂತ ಹೊರಗೆ ಹೋದವರ ಸಂಖ್ಯೆ ಹೆಚ್ಚು. ಆದರೆ ಆ ಪಕ್ಷ ನಿಂತಿರುವುದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಅನ್ನುವ ವಿಚಾರದಲ್ಲಿ ಯಾರಿಗೂ ಅನುಮಾನ ಬೇಕಾಗಿಲ್ಲ. ಆದ್ದರಿಂದ ಅದು ಕುಟುಂಬ ಎಲ್ಲಿರುತ್ತೋ ಅಲ್ಲೇ ಪಕ್ಷ. ಆದರೆ BJP ಏನಿದೆ, BJPಯ ಹೊರಗಡೆ ಇಂತಹ ವಿಪ್ಲವ ಕಾಣ್ತಾ ಇಲ್ಲ. ಆದರೆ ಆ ಪಕ್ಷದ ಒಳಗಡೆ ಈ ಒಂದು ಹೊಂದಾಣಿಕೆಗೆ ತೀವ್ರ ರೂಪದ ವಿರೋಧ ಇದೆ. ಆ ವಿರೋಧವನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವ ಶಕ್ತಿ BJPಯಲ್ಲಿ ಯಾರಿಗೂ ಇಲ್ಲ. ಬಹುಮಟ್ಟಿಗೆ ಪ್ರಹ್ಲಾದ್ ಜೋಶಿಯಿಂದ ಬೊಮ್ಮಾಯಿ, ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲರಿಗೂ ಈ ಬಗ್ಗೆ ವಿರೋಧ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣವೂ ಇದೆ. ಕಳೆದ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾವಿಷ್ಟು ಸ್ಥಾನವನ್ನು ಗೆದ್ದಿದ್ದೀವಿ. ಇಂಥ ಸಂದರ್ಭದಲ್ಲಿ ಈಗ ನಾವು JDS ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಏನು ಅನ್ನುವ ಪ್ರಶ್ನೆ. ಅದರ ಜೊತೆ BJPಯ ಬೆನ್ನೆಲುಬು ಅಂದರೆ ಲಿಂಗಾಯತರು, JDS ಬೆನ್ನೆಲುಬು ಅಂದರೆ ಒಕ್ಕಲಿಗರು. ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೀವು ಗಮನಿಸಿದ್ರೆ ಇಲ್ಲಿ ಆಲ್ವೇಸ್ ಫೈಟ್ ಈಸ್ ಬಿಟ್ವೀನ್ ಒಕ್ಕಲಿಗ ಆ್ಯಂಡ್ ಲಿಂಗಾಯಸ್ ಫಾರ್ ಪವರ್. ಅಧಿಕಾರಕ್ಕಾಗಿ ಅವರ ನಡುವೆ ನಡೀತಾನೆ ಇದೆ. ಕರ್ನಾಟಕ
ರಚನೆಯ ಸಂದರ್ಭದಲ್ಲೂ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನಾಗಿ ಬದಲಿಸೋ ಸಂದರ್ಭದಲ್ಲೂ ಕೂಡ ಹಳೆಯ ಮೈಸೂರಿನ ಜನ ಎಸ್ಪೆಷಲಿ ಒಕ್ಕಲಿಗರು ಕೂಡ ಈ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅಂತಹ ಇತಿಹಾಸ ಇದೆ. ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ ಎಂದೂ ಕೂಡ ಒಕ್ಕಲಿಗರು ಮತ್ತು ಲಿಂಗಾಯತರು ಒಂದಾಗಿ ಹೋಗಿಯೇ ಇಲ್ಲ. ಅದು ಇತಿಹಾಸ ಮಾತ್ರ ಅಲ್ಲ, ಅದು ವರ್ತಮಾನ ಕೂಡ, ಅದು ಭವಿಷ್ಯವೂ ಆಗ್ಬೋದು. ಆದರೆ ಇದನ್ನು ಸೇರಿಸುವ ಈ ಯತ್ನ ಏನಿದೆ, ಈ ಯತ್ನ ಬಿ ಜೆ ಪಿಯ ಒಳಗಡೆ ತಲ್ಲಣವನ್ನು ಉಂಟು ಮಾಡಿದೆ. ಭಾಳಷ್ಟು ಜನ ಅದರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಯಾದ ಸದಾನಂದ ಗೌಡರು ತಮ್ಮ ಅತೃಪ್ತಿಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ ಮೇಲೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಸದಾನಂದ ಗೌಡರನ್ನು ದೆಹಲಿಗೆ ಬನ್ನಿ ಅಂತ ಕರೆದರು. ಆದರೆ ಆ ಸಭೆ ನಡೆದೇ ಇಲ್ಲ. ಸದಾನಂದ ಗೌಡರು ಕಾದು ನಡ್ಡಾ ಅವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗದೆ ವಾಪಸ್ ಬಂದರು. ಇದು ಆ ಪಕ್ಷದ ಒಳಗಡೆ ಇರುವ ವಿಪ್ಲವ, ಆ ಪಕ್ಷದ ಒಳಗಡೆ ಈ ಮೈತ್ರಿಗೆ ಇರುವ ವಿರೋಧವನ್ನು ತೋರಿಸುತ್ತೆ. ಈ ಕಾರಣಕ್ಕಾಗಿಯೇ ಸೀಟು ಹಂಚಿಕೆ ಅನ್ನುವುದು ಮುಂದಕ್ಕೆ ಹೋಗ್ತಿದೆಯಾ ಅನ್ನೋದು ಈಗಿನ ಪ್ರಶ್ನೆ. ಯಾಕೆಂದರೆ ಕುಮಾರಸ್ವಾಮಿ ಅವರು ಹೇಳಿದರು, ಎಸ್, ದಸರಾದ ನಂತರ ನಾವು ಮಾತುಕತೆ ನಡೆಸ್ತೀವಿ. ದಸರಾ ಮುಗೀತು, ಅಂಬಾರಿನೂ ಹೊತ್ಕೊಂಡು ಆಯಿತು, ಆನೆ ಎಲ್ಲ ಆಯಿತು, ಆದರೆ ಈ ಮಾತುಕತೆ ಪ್ರಶ್ನೆ ಇಲ್ಲ. ಕುಮಾರಸ್ವಾಮಿಯವರು ಈಗಾಗಲೇ ಅವರು ಗಲ್ಫ್ಗೆ, ಕೊಲ್ಲಿ ರಾಷ್ಟ್ರಗಳಿಗೆ ಹೋಗಿದ್ದಾರೆ. ಅಲ್ಲಿ ಯಾವುದೋ ಒಕ್ಕಲಿಗರ ಸಮ್ಮೇಳನ, ಅದು ಯಾವುದೋ ಒಂದು ಸಮ್ಮೇಳನಕ್ಕಾಗಿ ಹೋಗಿದ್ದಾರೆ. ಆದರೆ ಯಾವತ್ತು ನಡೆಯುತ್ತೆ ಈ ಮಾತುಕತೆ, ಅದರ ಸ್ಪಷ್ಟತೆ ಇಲ್ಲ. ಇಲ್ಲಿ ಮೂಡುವ ಪ್ರಶ್ನೆ ಅಂದರೆ, ಪಕ್ಷದ ಒಳಗಡೆ ಇರುವ ವಿರೋಧದಿಂದಾಗಿ ಬಿ ಜೆ ಪಿ ಇದನ್ನು ಡಿಲೇ ಮಾಡ್ತಾ ಇದೆಯಾ, ಅಥವಾ ಇವ್ರನ್ನ ಬಿ ಜೆ ಪಿ ಒಳಗಡೆ ಇರೋ ವಿರೋಧವನ್ನು ಶಮನಗೊಳಿಸೋದಕ್ಕೆ ಏನಾದರೂ ಮಾಡುತ್ತಾ ಅಂತಂದ್ರೆ ಅದು ಯಾವುದೂ ಕಾಣ್ತಾ ಇಲ್ಲ. ಯಾಕೆಂದರೆ ರಾಜ್ಯ ಘಟಕ ಏನಿದೆ, ಬಿ ಜೆ ಪಿ ರಾಜ್ಯ ಘಟಕ, ಅದು ಯಾವ ಲೆಕ್ಕಕ್ಕೂ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಗೋಗಿದೆ. ಯಾವ ವಿಚಾರದಲ್ಲೂ ಕೂಡ ಬಿ ಜೆ ಪಿ ರಾಜ್ಯ ನಾಯಕರ ಜೊತೆ ಬಿ ಜೆ ಪಿ ವರಿಷ್ಠರು ಮಾತುಕತೆಯನ್ನೇ ನಡೆಸ್ತಾ ಇಲ್ಲ, ಮಾತೇ ಆಡ್ತಾ ಇಲ್ಲ. ಅವರು ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗಿದೆ. ಸೊ ಇಂಥ ಸನ್ನಿವೇಶದಲ್ಲಿ ರಾಜ್ಯ ಘಟಕದ ಕೆಲವರ ಒತ್ತಡಕ್ಕೆ ಬಿ ಜೆ ಪಿ ವರಿಷ್ಠರು ಮಣಿತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಒಂದು ತೀರ್ಮಾನ ಅಥವಾ ಸೀಟು ಹಂಚಿಕೆ ಏನಿದೆ, ಆ ಹಂಚಿಕೆಯನ್ನು ಮುಂದಕ್ಕೆ ಹಾಕಲಾಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ದಸರಾ ಆಯಿತು, ಇನ್ನು ದೀಪಾವಳಿನೂ ಆಗುತ್ತೆ, ಆದರೆ ಯಾವಾಗ ಗೊತ್ತಿಲ್ಲ. ಈಗಿನ ಪ್ರಕಾರ ನವಂಬರ್ ನಂತರನೋ ಡಿಸೆಂಬರ್ ನಂತರನೋ ಚರ್ಚೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಪ್ರಾರಂಭದಲ್ಲಿ ಯಾವ ರೀತಿ ಶೀಘ್ರಗತಿಯಲ್ಲಿ ಡೆವಲಪ್ಮೆಂಟ್ಗಳು ನಡೀತಿದ್ದವೋ ಅದು ಈಗ ನಡೀತಾ ಇಲ್ಲ. ಅಂದರೆ ಬಿ ಜೆ ಪಿ ಇಸ್ ಥಿಂಕಿಂಗ್ ಅದರ್ವೈಸ್. ಬಿ ಜೆ ಪಿ ಈ ವಿಚಾರದಲ್ಲಿ ಬೇರೆ ರೀತಿ ಆಲೋಚನೆ ಮಾಡ್ತಾ ಇದೆಯಾ, ಬೇಡ ಜೆ ಡಿ ಎಸ್ ಜೊತೆ ಸಂಬಂಧ ಅನ್ನುವ ಸ್ಥಿತಿಗೆ ಬಂದಿದೆಯಾ, ಇದನ್ನು ಹೇಳೋದಕ್ಕೆ ನಮ್ಮ ಬಳಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಆದರೆ ಬಿ ಜೆ ಪಿ ಅದರ ಬಗ್ಗೆ ಕೂಡ ಆಲೋಚನೆ ಮಾಡಬಹುದು. ಬೇಡಪ್ಪ ಇವರ ಸಾವಾಸ. ಆವಾಗ ಜೆ ಡಿ ಎಸ್ ಸ್ಥಿತಿ ಏನು? ಜೆ ಡಿ ಎಸ್ ಈಗಾಗಲೇ ಅಪಾಯಕಾರಿಯ ಸ್ಥಿತಿಯಲ್ಲಿದೆ. ಜೆ ಡಿ ಎಸ್ ಬೆಂಬಲಿಗರಾದ ಮುಸ್ಲಿಮರು ಅದರಿಂದ ಹೊರಟು ಹೋಗಿದ್ದಾರೆ. ಒಕ್ಕಲಿಗರು ಸಂಪೂರ್ಣವಾಗಿ ಜೆ ಡಿ ಎಸ್ ಕೈಯನ್ನು ಹಿಡಿತಾ ಇಲ್ಲ. ಅದರ ಜೊತೆಗೆ ಒಕ್ಕಲಿಗರ ನಾಯಕತ್ವದ ಪ್ರಶ್ನೆ ಇದೆಯಲ್ಲ, ಅದು ದೊಡ್ಡದಾಗಿ ಆ ನಾಯಕತ್ವ ದೇವೇಗೌಡರ ಕುಟುಂಬದಿಂದ ತಪ್ಪಿ ಹೋಗ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಒಂದೊಮ್ಮೆ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಈ ಒಂದು ಎನ್ ಡಿ ಎಗೆ ಸೇರಿದ ಮೇಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಯಶಸ್ವಿಯಾಗಿ ಸೀಟು ಹಂಚಿಕೆ ಆಗಿಲ್ಲ ಅಂತಂದರೆ ನಷ್ಟ ಆಗುವುದು ಜೆ ಡಿ ಎಸ್ಗೆ ಹೊರತು ಬಿ ಜೆ ಪಿಗಲ್ಲ. ಆದರೆ ಬಿ ಜೆ ಪಿ ಜೊತೆಗೆ ಹೋದರೆ ಜೆ ಡಿ ಎಸ್ ಹೆಚ್ಚಿನ ಸ್ಥಾನ ಗಳಿಸುತ್ತೆ ಅನ್ನೋದಕ್ಕೂ ಕಾರಣಗಳಿಲ್ಲ. 4 ಸೀಟುಗಳನ್ನು ಕೇಳ್ತಾ ಇರೋದವರು 4 ಸಿಕ್ಕರು 4 ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 4 ಸೀಟು ಗೆಲ್ಲಿಸುವುದಕ್ಕೆ ಬಿ ಜೆ ಪಿ ಮತ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಂಥ ಸ್ಟ್ರೆಂತೇ ಇಲ್ಲ. ಅವ್ರು ಕೇಳ್ತಾರೋ ಹಾಸನ ಆಗಲಿ, ಮಂಡ್ಯ ಆಗಲಿ, ಯಾವ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಪ್ರಬಲವಾಗಿಲ್ಲ. ಆದ್ದರಿಂದ ಬಿ ಜೆ ಪಿಯ ಮತ ಏನಿದೆ ಅದು ಜೆ ಡಿ ಎಸ್ಸಿಗೆ ಹೋಗುತ್ತೋ ಇಲ್ಲವೋ ಅನ್ನೋದು ಒಂದು ಡಿಸ್ಕಷನ್. ಆದರೆ 100% ಹೋಗ್ಬಿಡ್ತು ಅಂದ್ಕೊಳ್ಳಿ, ಆಗಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಸ್ಥಿತಿ ಇಲ್ಲ.
ಆದ್ದರಿಂದ JDS ತೀವ್ರ ರೂಪದ ಒಂದು ತೊಂದರೆಗೆ ಸಿಲುಕಿದೆ ಅಂತ ನನಗೆ ಅನಿಸುತ್ತೆ. ಆದರೆ ಈ ಸನ್ಮಾನ್ಯ ಕುಮಾರಸ್ವಾಮಿಯವರು ಈಗ ತಮ್ಮ ಮಗನನ್ನು ನಾಯಕನನ್ನಾಗಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಪಟ್ಟ ಕಟ್ಟುವ ಒಂದು ಯತ್ನದಲ್ಲಿದ್ದಾರೆ. ಅವರು ರಾಜಕಾರಣಿಗಳನ್ನು, ಕೇಂದ್ರ ನಾಯಕರನ್ನು ನೋಡುವಾಗ ಇನ್ಯಾರನ್ನೂ ಕರೆದುಕೊಂಡು ಹೋಗ್ತಾ ಇಲ್ಲ. ಅವರು ಕರೆದುಕೊಂಡು ಹೋಗ್ತಾ ಇರೋದು ತಮ್ಮ ಮಗನನ್ನೇ. ಆದ್ದರಿಂದ JDS ಈಸ್ ಇನ್ ಟ್ರಬಲ್. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾಲವೇ ಹೇಳಬೇಕು. ಇದು ನನ್ನ ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ನೀವು ಕೈ ಹಿಡಿಯಿರಿ, ನನ್ನನ್ನು ಮುನ್ನಡೆಸಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.